ನೀರು ಬಂದ ತಾಟುಗಳು ಬಂದ ನಾವು ಊಟ가 ಬಂದಿತ್ತು. ನೀಲಕಂದರ ನಿಗಮ ಗೋಚರಾಲು ಸವಿದನು ರೋಲ ಶ್ರೀ ಗುರುರಾಯಗೆ ಗುರಾರತಿ ಬೆಳಗಿರೆ ಕಾರುಣ್ಯ ಮಹಾದೇವಗೆ ಘೋರ ದುರಿತವ ದೂರ ಮಾಡಿದ ಶರಣು ಜನಕ್ಕೆ ವರವನಿತ್ತನು ಪರಮ ಪಾರ್ವತಿ ನಿಮಿತ್ತವಾಗಿ ಪ್ರತಿ ವರ್ಷದ ಪದ್ಧತಿ ಪ್ರಕಾರ ಈ ಸಲ ನಮ್ಮ ಜಾತ್ರೆಯನ್ನು ನಮ್ಮ ಹಿರಿಯ ಗ್ರಾಮದ ಹಿರಿಯರು ಬಹಳ ಅತಿ ವಿಜೃಂಭಣೆಯಿಂದ ಹಮ್ಮಿಕೊಂಡು ಬಂದಿದ್ದಾರೆ. 2008ರಿಂದ ಗಾಳಗಾಡಿ ಸ್ಪರ್ಧೆ ಮತ್ತು ತೆರಬೇತಿ ಸ್ಪರ್ಧೆ ಇತ್ತು. ಆದರೂ ನಮ್ಮ ಹಿರಿಯರು ಈಗ ಸ್ಪೀಡಾ ಗಾಡಿಯನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಸ್ಪೀಡಾ ಗಾಡಿಯನ್ನು ಬಾರ್ಕೋಲು ಮತ್ತು ಬೆತ್ತವನ್ನು ಏನೂ ಹಚ್ಚತಕ್ಕದ್ದಲ್ಲ. ಅಂತ ಬಾರ್ಕೋಲು ಮತ್ತು ಬೆತ್ತವನ್ನು ಹಚ್ಚಿದರೆ ಬಂಡಿಯನ್ನು ರದ್ದುಗೊಳಿಸುತ್ತೇವೆ. ಅದಕ್ಕೆ ಕಮಿಟಿ ನಿರ್ಣಯ, ಕೊನೆಯ ನಿರ್ಣಯ ಮತ್ತು ಇದಕ್ಕೆ ಶ್ರೀ ಬಸವೇಶ್ವರ ಜಾತ್ರೆಗೆ ಪಾತ್ರರಾಗಿ ಸುತ್ತಮುತ್ತಲ ಗ್ರಾಮಸ್ಥರು ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಮತ್ತು ಇದಕ್ಕೆ ಅತಿ ವಿಜೃಂಭಣೆಯಿಂದ ಒಂದು ಕಾರಣೀಭೂತರಾಗಿ ಎಲ್ಲರೂ ಸಹಕಾರ ಕೊಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಸಾಗ್ತಾ ಬಂದಿದೆ. ಇದು ಪರಂಪರೆಯಾಗಿ ಬಂದಿರತಕ್ಕಂಥದ್ದು. ಇದು ಪೂರ್ವ ಕಾಲದಿಂದ ಬಂದಂಥದ್ದು, ಅನೇಕ ಕಾಲದಿಂದ. ಯಾಕಂದ್ರೆ ಅನೇಕ ಪವಾಡಗಳಾಗಿದ್ದಾವೆ. ಹಿಂದೆ 1966ರಲ್ಲಿ ದೊಡ್ಡ ಪ್ರಮಾಣ ಮಳೆಯಾಗಿ ಗಾಲಿಗಳೆಲ್ಲ ನೆಲಕ್ಕೆ ತೆರೆಕೊಂಡು ಹೋದರೂ ಕೂಡ ಆ ಸಮಯದ ಅಂತಹ ಸಂದರ್ಭದಲ್ಲಿ ಕೂಡ ತೇರು ಮಾತ್ರ ಯಾವ ರೀತಿಯಾಗಿ ಹೋಗಿ ಸಾಗಿ ಮತ್ತು ತಾನು ತನ್ನ ಮೂಗು ಬಂದು ಹೊಳ್ಳಿ ತಿರುಗಿಕೊಂಡು ನಿಂತಹ ಪವಾಡ ಈ ಬಸವೇಶ್ವರನ ಜಾತ್ರೆಯಲ್ಲಿ ನಡೀತಾ ಇದೆ. ಅದಕ್ಕೆ ಈ ಜಾತ್ರೆಯನ್ನು ನೋಡಲಿಕ್ಕೆ ಅನೇಕ ಗ್ರಾಮಗಳಿಂದ ಅನೇಕ ಕ್ಷೇತ್ರಗಳಿಂದ ಜನರು ಈ ಭಕ್ತಿಪೂರ್ವಕವಾಗಿ ಬಂದು ಈ ಜಾತ್ರೆಯನ್ನು ವಿಜೃಂಭಿಸಿ ಈ ಸದ್ಗುರುನಾಥನ ಕೃಪೆಗೆ ಪಾತ್ರರಾಗಿ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ತಾವು ಈ ಜಾತ್ರೆಗೆ ಅಣಿಯಾಗಬೇಕಂತ ತಮ್ಮೆಲ್ಲ ಭಕ್ತರಲ್ಲಿ ಬೇಡಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ದಿವಸ ಸಂಜೆ 5 ಗಂಟೆಗೆ ರಥೋತ್ಸವ ಇರ್ತದೆ. ಹಿರೇನಂದಿ ಜಾತ್ರೆಗೆ ಎಲ್ಲರೂ ತಪ್ಪನೆ ಬರಬೇಕು. ಆನಂತರ ಸಂಜೆ ನಾಟಕ ನಡೆದಿರ್ತದೆ. ಮುಂಜಾನೆ ಸಮಯದಲ್ಲಿ ಬರಬೇಕು. ಮುಂಜಾನೆ ಬರ್ತೈತಿ. ಆನಂತರ ಪ್ರತ್ಯಕ್ಷ ಬಂದು ನೋಡಬೇಕು. ನಾಳೆ ಬೆಳಿಗ್ಗೆ ಮುಂಜಾನೆ 9 ಗಂಟೆಗೆ ಶಬ್ದ ಇರ್ತದೆ. ಎತ್ತಿನ ಗಾಡಿ ಮತ್ತು ಕುದುರೆ ಗಾಡಿ
ದಯಮಾಡಿ ಎಲ್ಲರೂ ಹಳ್ಳಿ ಮಂದಿ ಎಲ್ಲರೂ ಹಿರಿಯರು ಬಂದ ಶರ್ತ ಚಾಲು ಮಾಡಿ ಬರ್ಬೇಕಂತ ಹೇಳಿ ವಿನಂತಿಸುತ್ತೇವೆ. ತಾಲೂಕಿನ ಹಿರೇನಂದಿ ಗ್ರಾಮದ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವು ದಿನಾಂಕ 29/3/2026 ಪ್ರಾರಂಭವಾಗಿ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿರುತ್ತದೆ. ಇವತ್ತಿನ ದಿವಸ ಸಾಯಂಕಾಲ 6:15ಕ್ಕೆ ರಥೋತ್ಸವವು ಜರುಗುವುದು. ಅದಾದ ನಂತರ ರಾತ್ರಿ 10:30 ಗಂಟೆಗೆ ಸಾಮಾಜಿಕ ನಾಟಕವು ನಡೆಯುವುದು. ತದನಂತರ 3/4/2026ಕ್ಕೆ ಮುಂಜಾನೆ 9:30ಕ್ಕೆ ಜೋಡು ಎತ್ತಿನ ಗಾಡಿ ಶರ್ತುಗಳು ಹಾಗೂ ಜೋಡು ಕುದುರೆ ಗಾಡಿ ಶರ್ತು ನಡೆಯುತ್ತವೆ. ಅದು ಮುಗಿದ ನಂತರ ಸಾಯಂಕಾಲ 5:30ರಿಂದ 6:30ರವರೆಗೆ ಬಯಲು ಸೀಮೆ ಜಂಗಿ ಕುಸ್ತಿಗಳು ನಡೆಯುವವು. ಅದಾದ ನಂತರ ರಾತ್ರಿ 10:30 ಗಂಟೆಗೆ ಶ್ರೀ ಲಕ್ಷ್ಮೀದೇವಿ ನಾಟ್ಯ ಸಂಘ ಹಿರೇನಂದಿಯವರಿಂದ ಸಂಗ್ಯಾಬಾಳ ಎಂಬ ಸುಂದರ ಬಯಲಾಟವು ಜರುಗುವುದು. ಇವೆಲ್ಲವನ್ನು ಸರ್ವ ಸದ್ಭಕ್ತರು ಕಣ್ತುಂಬಿಕೊಂಡು ನೋಡಿ ಶ್ರೀ ಬಸವೇಶ್ವರ ಕೃಪೆಗೆ ಬಸವೇಶ್ವರ ಆಶೀರ್ವಾದವನ್ನು ಪಡೆದು ತಾವೆಲ್ಲರೂ ಪುನೀತರಾಗಬೇಕೆಂದು ಸರ್ವ ಸದ್ಭಕ್ತರಲ್ಲಿ ಕಳಕಳಿಯಿಂದ ಕೈ ಮುಗಿದು ಪ್ರಾರ್ಥಿಸುತ್ತೇನೆ. ನಾವು ಕಾಲಿಟ್ಟಿದ್ದೀವಿ. 5ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಅಂದರೆ ಮುಂಜಾನೆಯಿಂದ ನಮ್ಮ ಬಸವೇಶ್ವರನ ಒಂದು ಪರಂಪರಾಗತವಾಗಿ ಬಂದಂಥ ಕಾರ್ಯಕ್ರಮಗಳೊಳಗೆ ಪದ್ಧತಿಯೊಳಗೆ ನಾವು ಮುಂಜಾನೆ ರಥದ ಕಳಸವನ್ನು ಇಟ್ಟು ಆ ನಂತರ ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ತಯಾರಾಗ್ತೀವಿ. ಆ ಒಂದು ನಿಟ್ಟಿನೊಳಗೆ ಇನ್ನು ಮುಂಜಾನೆಯಿಂದ ಬಸವೇಶ್ವರನ ಎಲ್ಲ ನಂದೀಶನ ಅಭಿಷೇಕ ಪೂಜೆ ಅಲಂಕಾರ ಮುಗಿದು ಅವು ಗ್ರಾಮದ ಎಲ್ಲ ಜನರು ದೇವರಿಗೆ ನಿವೇದಿಯನ್ನು ಕೊಟ್ಟು ಇಂದು ಸಾಯಂಕಾಲ ನಾವು 6:15 ಭವ್ಯವಾದಂಥ ರಥೋತ್ಸವ ಕಾರ್ಯಕ್ರಮವನ್ನು ನಾವು ಇನ್ನು ಸಂಜೆ 6:15ಕ್ಕೆ ಮುಗಿತಿದೆ. 6:15ಕ್ಕೆ ರಥೋತ್ಸವ ಜರುಗುತ್ತದೆ. ಎಲ್ಲ ರಥೋತ್ಸವದ ಕಾರ್ಯಕ್ರಮಗಳಿಗೆ ಮತ್ತು ನಮಗೆಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಗ್ರಾಮದ ಪರಂಪರಾಗತವಾಗಿ ಬಂದಂಥ ನಮ್ಮ ತವಗದ ಬಾಳಯ್ಯಪ್ಪ ಅವರ ಒಂದು ಎಲ್ಲರ ಅವರ ಆಶೀರ್ವಾದದಿಂದ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿದೆ. ಅವು ಭವ್ಯ ರಥೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಸುಮಾರು ಒಂದು 10,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಈ ಒಂದು ರಥೋತ್ಸವವನ್ನು ಕೇವಲ ಒಂದು 5ರಿಂದ 6 ನಿಮಿಷದಲ್ಲಿ ನಮ್ಮ ರಥ ಸಾಗಿ ಬರ್ತದೆ. ಅದನ್ನು ನೋಡಾಕ ನಮ್ಮ 4 ಕಣ್ಣು ಸಾಲದಂಥ ಆ ಒಂದು ಭವ್ಯವಾದಂಥ ಜನ ಬಂದವರು ಅವರು ಹೊಸವಾಗಿ ಯಾರು ನಮ್ಮ ರಥೋತ್ಸವಕ್ಕೆ ಬಂದಿರಂದ್ರೆ ಅವರು ಆಶ್ಚರ್ಯ ಪಡ್ತಾರೆ. ಆ ರೀತಿಯಾದಂಥ ಒಂದು ರಥೋತ್ಸವ ನಮ್ಮದು ಜರುಗ್ತದೆ. ಆ ಒಂದು ರಥೋತ್ಸವ ನನ್ನ ತಿಳುವಳಿಕೆ ಮಟ್ಟಿಗೆ ನಮ್ಮ ಗ್ರಾಮದ ಹಿರಿಯರ ಒಂದು ಮೊದಲಿನಿಂದ ಬಂದದ್ದು ಹೇಳಿದ್ರ ಪ್ರಕಾರ ನಮಗೆ ತಿಳಿದ ಮಟ್ಟಿಗೆ ನಮ್ಮ ರಾಜ್ಯದಾಗ ಇಂಥ ರಥೋತ್ಸವ ಜರುಗುವುದು ನಮ್ಮ ಗ್ರಾಮದಾಗ ಅಂದ್ರೆ ನಮ್ಗೆ ಹೆಮ್ಮೆ ಅನಿಸ್ತೈತಿ. ಅಂಥ ಒಂದು ಬಸವೇಶ್ವರನ ಪವಾಡ ನಮ್ಮ ಗ್ರಾಮದ ಐತಿ. 5ರಿಂದ 6 ನಿಮಿಷದೊಳಗೆ ಎಲ್ಲೂ ಒಮ್ಮೆ ಹರ ಅಂದ್ರೆ ಮುಗಿದು ಹೋಯ್ತು. ಅದು ಬಂದು ತಾನೇ ಮತ್ತೆ ಎಲ್ಲಿ ಮರಳಿ ಅಲ್ಲೇ ಜಾಗ ಬಂದು ನಿಲ್ಲುವಂಥ ಸಂಪ್ರದಾಯದ ನಮ್ಮ ರಥೋತ್ಸವ ಐತಿ. ಒಂದು ಈ ಒಂದು ನಮ್ಮ ಈ ರಥೋತ್ಸವ ಸುಮಾರು 3 ಫೂಟ ಬಯಲಿರ್ತೈತಿ. ಮಣ್ಣೊಳಗೆ ಸಾಗಿ ಬರ್ತೈತಿ. ಅದನ್ನು ನೋಡೋದು ಒಂದು ರೋಮಾಂಚನ ಅಂತ ಅನಿಸ್ತೈತಿ. ಒಂದು ಈ ಸಂದರ್ಭದೊಳಗೆ ನಮ್ಮ ಈ ಒಂದು ರಥೋತ್ಸವ ಜರುಗುವ ಸಂದರ್ಭದಲ್ಲಿ ನಮ್ಮ ಚಿನ್ಮಯ ಜಾನಿ ಉಳಿವಿ ಚನ್ನ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಗಿಡದ ಒಂದು ಗಿಡ ಅಳಿಗಾಡುವಂಥ ಒಂದು ನಾವು ಇದರ ಪವಾಡವನ್ನು ನೋಡ್ಬೋದು. ಅಂಥ ಒಂದು ಪವಾಡ ಪುರುಷ ನಮ್ಮ ಬಸವೇಶ್ವರ. ಮತ್ತು ನಮ್ಮ ಹಿರಿಯರು ಹೇಳುವ ಪ್ರಸಂಗದೊಳಗೆ ಬ್ರಿಟಿಷರ ಕಾಲದೊಳಗೆ ಫುಲ್ ಒಂದು ರೋಗ ಬಂದಿತ್ತಂತ. ಅಂಥ ಸಂದರ್ಭವಾಗಿ ಎಲ್ಲ ಜಾತ್ರೆಗಳನ್ನು ನಿಷೇಧ ಮಾಡಿದ್ರಂತ. ಆದರೂ ಸಹ ನಮ್ಮ ಬಸವೇಶ್ವರನ ತೇರ ಒಂದು ಎಳೆದ ಒಂದು ಇತಿಹಾಸ ಐತಿ. ಬ್ರಿಟಿಷರ ಕಾಲದಿಂದಲೂ ಕೂಡ ಈ ಒಂದು ರಥೋತ್ಸವಕ್ಕೆ ಈ ಜಾತ್ರೆಗೆ ಒಂದು ನಮ್ಮ ಹಿರೇನಂದಿ ಗ್ರಾಮಕ್ಕೆ ಒಂದು ಇತಿಹಾಸದಂಥ ಗ್ರಾಮ ಐತಿ. ಇಂಥ ಒಂದು ಗ್ರಾಮದಲ್ಲಿ ಈ ಒಂದು ಜಾತ್ರೆಯ ರಥೋತ್ಸವ ಮುಗಿದ ನಂತರ ನಮ್ಮ ಪೂಜ್ಯರಿಂದ ನುಡಿ ಆಕೈತಿ. ಆ ನುಡಿ ಕೇಳಕ್ಕೆ ಸುಮಾರು ಸುತ್ತಮುತ್ತಲ ಗೋಕಾಕ್ ತಾಲೂಕಿನ ಎಲ್ಲ ಕುಂದರ್ನಾಡು ಆಯ್ತು ಗೋಕಾಕ್ ತಾಲೂಕಿನ ಎಲ್ಲ ಸುತ್ತಮುತ್ತಲ ಜನ ಆಗಮಿಸಿರ್ತಾರೋ. ಸುಮಾರು ಒಂದು 10,000 ಜನಸಂಖ್ಯೆ ಕೂಡಿ ಭವ್ಯವಾದಂಥ ರಥೋತ್ಸವ ಜರುಗ್ತೈತಿ. ಈ ಒಂದು ರಥೋತ್ಸವ ಜರುಗಿದ ನಂತರ ಮರುದಿವಸ ಷರತ್ತು ನಾಟಕಗಳು ಎಲ್ಲ ರಸಮಂಜರಿ ಕಾರ್ಯಕ್ರಮಗಳು ಎಲ್ಲ ಅನೇಕ ಕಾರ್ಯಕ್ರಮಗಳು ಜರುಗ್ತಾವೆ. ಇಂಥ ಒಂದು ಪುಣ್ಯಕ್ಷೇತ್ರದ ಜಾತ್ರೆಗೆ ತಾವೆಲ್ಲರೂ ಆಗಮಿಸಿ ಈ ಬಸವೇಶ್ವರನ ಕೃಪೆಗೆ ತಾವೆಲ್ಲ ಪಾತ್ರ ಆಗಬೇಕಂತ ಕೇಳಿಕೊಂಡು ನಮಸ್ಕಾರಗಳನ್ನು ಸಲ್ಲಿಸ್ತೇವೆ. ಈ ಗ್ರಾಮದ ಆರಾಧ್ಯ ದೈವ ಬಸವೇಶ್ವರನ ಜಾತ್ರೆ ಮತ್ತು ರಥೋತ್ಸವ ಈ ಒಂದು
ಪ್ರತಿ ವರ್ಷದ ದವದ ಹುಣ್ಣಿಮೆ ಕಾರ್ಯಕ್ರಮ. ಪ್ರತಿ ವರ್ಷದ ಪದ್ಧತಿಯಂತೆ ಸುಮಾರು 5 ದಿನಗಳ ಕಾಲ ಗ್ರಾಮದ ಎಲ್ಲ ಪಲ್ಲಕ್ಕಿಗಳು ಬಸವೇಶ್ವರ ದೇವಸ್ಥಾನದಲ್ಲಿ ಬಂದು ಕುಳಿತು 5 ದಿವಸಗಳ ಕಾಲ ಸತತವಾಗಿ ದೇವಸ್ಥಾನದಲ್ಲಿ ಡೊಳ್ಳಿನ ಪದ, ಭಜನೆ